ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ಇಲ್ಲಿ ಕೊಡ್ತಾ ಇದೆ. ಮತ್ತು ಇಲ್ಲಿ ವೃತ್ತಿ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಕೆಲವೊಂದು ಗಮನವನ್ನು ಹರಿಸಬೇಕಾಗುತ್ತೆ ತಾವು. ಮತ್ತು ವೃತ್ತಿಯ ಒಂದು ದೃಷ್ಟಿಕೋನದಿಂದ ನಾವಿಲ್ಲಿ ನೋಡೋದಾದರೆ ತಮಗೆ ಏರಿಳಿತಗಳು ತುಂಬವಾಗಿರುತ್ತೆ, ತುಂಬಾ ಜಾಸ್ತಿ ಆಗಿರುತ್ತೆ. ಮತ್ತು 10ನೇ ಮನೆಯಲ್ಲಿ ರಾಹು, ಮಂಗಳ, ಬುಧ ಮುಂತಾದ ಗ್ರಹಗಳ ಒಂದು ಸಂಯೋಗ ಇರೋದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ, ತಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣದಿಂದ ನಿಮ್ಮ ಮನಸ್ಸು ಹಾಳಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಮ್ಮ ಸುತ್ತಮುತ್ತಲಿನಲ್ಲಿ ಜಗಳಗಳಾಗಬಹುದು. ಮತ್ತು ಈ ತಿಂಗಳು ಉದ್ಯಮಿಗಳಿಗೆ ಕೆಲವೊಂದು ಅನಾನುಕೂಲಗಳಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ನಿಮ್ಮ ವ್ಯವಹಾರದಲ್ಲಿ ಬಲವಾಗುವಂತಹ ಬೆಳವಣಿಗೆಗಳು ಸಹಿತ ಕಂಡು ಬರುತ್ತೆ. ಮಿಥುನ ರಾಶಿಯವರು ಆದಷ್ಟು ಸಹಿತ ವಿದ್ಯಾರ್ಥಿಗಳ ಬಗ್ಗೆ ಕೆಲವೊಂದು ಅತಿ ಹೆಚ್ಚು ಉನ್ನತವಾದಂಥ ಬೆಳವಣಿಗೆಗಳು ಕಂಡು ಬರ್ತಾ ಇರ್ತವೆ. ಉದ್ಯಮಿಗಳಲ್ಲಿ ಕೆಲವೊಂದು ಲಾಭಗಳು, ಅನುಕೂಲಗಳಾಗುವಂಥದ್ದು. ಮತ್ತು ಇಲ್ಲಿ ರವಿ, ಗುರು ಮತ್ತು ಶುಕ್ರ ಈ ಮೂರು ಗ್ರಹಗಳ ಒಂದು ಬೆಳವಣಿಗೆ 5ನೇ ಮನೆಯಲ್ಲಿ ಪ್ರಭಾವ ಬೀರೋದ್ರಿಂದ ಅವರ ಒಂದು ತಿಂಗಳಿಗೆ ಅನುಕೂಲಗಳಾಗುವಂಥದ್ದು. ಮತ್ತು ಬುದ್ಧಿವಂತಿಕೆಯಲ್ಲಿ ಒಟ್ಟಾರೆಯಾಗಿ ಬೆಳವಣಿಗೆಗಳಾಗುವಂಥದ್ದು. ಮತ್ತು ಈ ತಿಂಗಳ ಒಂದು ಕುಟುಂಬದಲ್ಲಿ ಒಂದು ವಾತಾವರಣಗಳಲ್ಲಿ ನಿಮಗೆ ತುಂಬಾ ಒಂದು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುವಂಥದ್ದು. ಮತ್ತು ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಒಂದು ಯಾವುದೇ ರೀತಿಯ ಒಂದು ಪ್ರಾಬಲ್ಯವಾದಂತಹ ಸಪೋರ್ಟ್ ತಮಗೆ ಸಿಗೋದಿಲ್ಲ. ಮತ್ತು ಅದರಿಂದನೂ ಕೆಲವೊಂದು ಸಮಸ್ಯೆಗಳಾಗುವಂಥದ್ದು. 4ನೇ ಮನೆಯಲ್ಲಿ ಕೇತುವಿನ ಮನೆ ಇರೋದರಿಂದ ಅಲ್ಲಿ ರಾಹು, ಮಂಗಳ, ಬುಧ ಮತ್ತು 10ನೇ ಮನೆಯಲ್ಲಿ ಅದರ ಸ್ಥಾನವನ್ನು ಪಡೆದಿರ್ತಾರೆ. ಇಲ್ಲಿ ತಮ್ಮ ಕೌಟುಂಬಿಕದಲ್ಲಿ ಕೆಲವೊಂದು ಅನಾನುಕೂಲಗಳಾಗುವಂಥದ್ದು, ವೈವಾಹಿಕ ಜೀವನದಲ್ಲಿ ಕೆಲವೊಂದು ನೆಗೆಟಿವಿಟಿಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ಪ್ರಯಾಣದಿಂದ ಸ್ವಲ್ಪ ತಮಗೆ ಬೆಳವಣಿಗೆಗಳಾಗೋದಿಲ್ಲ. ಮತ್ತು ಪ್ರಯಾಣದಲ್ಲಿ ತುಂಬ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಮತ್ತು ವಿಶೇಷವಾಗಿ ನಾನಿಲ್ಲಿ ಹೇಳೋದಾದರೆ ವಿವಾಹಿತರಿಗೆ ಸ್ವಲ್ಪ ತೊಂದರೆಗಳು ಬರುವಂಥದ್ದು, ಅವಿವಾಹಿತರಿಗೆ ಕೆಲವೊಂದು ಪ್ರಯೋಜನಗಳಾಗುವಂಥದ್ದು. ಮತ್ತು ಉತ್ತಮವಾದಂತಹ ಒಂದು ಆರ್ಥಿಕ ಸ್ಥಿತಿಯನ್ನು ಸಹಿತ ತಾವಿಲ್ಲಿ ನೋಡ್ತಾ ಇರ್ತೀರಿ. ಮತ್ತು ಆರೋಗ್ಯದ ದೃಷ್ಟಿಯಿಂದ ನಾವಿಲ್ಲಿ ನೋಡಬೇಕಾದ್ರೆ ಉತ್ತಮವಾಗಿ ಮತ್ತು 4ನೇ ಮತ್ತು 10ನೇ ಮನೆಯಲ್ಲಿ ರಾಹು, ಮಂಗಳ ಮತ್ತು ಬುಧ ಮತ್ತು ಕೇತುವಿನ ಪ್ರಭಾವ ಇರೋದರಿಂದ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಉಂಟಾಗಬಹುದು. ತಾವು ಜಾಗೃತಿಯಾಗಿರಬೇಕಾಗತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು 3 ಅನ್ನುವಂಥ ಸಂಖ್ಯೆಯನ್ನು ತಾವು ಪ್ರಬಲವಾಗಿ ತಮ್ಮ ಬೆಳವಣಿಗೆಗೋಸ್ಕರ ತಾವು ಬಳಸಬೇಕಾಗತ್ತೆ. ನೀಲಿ ಬಣ್ಣ ಅಥವಾ ಶ್ವೇತ ಬಣ್ಣವನ್ನು ತಾವು ಧಾರಣೆ ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ. ಸಾಧ್ಯವಾದಷ್ಟು ಸಹಿತ ಓಂ ಬುಧನ ಒಂದು ದೇವಾಲಯಕ್ಕೆ ತಾವು ಭೇಟಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಬುಧವಾರದಂದು ತಾವು ವಿಘ್ನೇಶ್ವರನಿಗೆ ಒಂದು ಗರಕೆಯನ್ನು ಅರ್ಪಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಶನಿ ಮಂದಿರಕ್ಕೆ ಶನೇಶ್ವರ ಹೋಗಿ ಕಪ್ಪು ಎಳ್ಳನ್ನು ತಾವು ದಾನ ಮಾಡುವಂಥದ್ದಾಗಿರ್ಬೋದು. ಈ 2 ಕೆಲಸವನ್ನು ಮಾಡೋದ್ರಿಂದ ತಮಗೆ ಹೆಚ್ಚಿನ ಒಂದು ಪ್ರಭಾವವಾದಂಥ ಬೆಳವಣಿಗೆ. ಯಾಕಂದರೆ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆ ಬರುತ್ತೆ. ಮತ್ತು ಏನೇ ಒಂದು ಮಾಡಲಿಕ್ಕೂ ಸಹಿತ ಒಂದಲ್ಲ ಒಂದು ಸಮಸ್ಯೆಗಳು ತಮ್ಮ ಬಂಧುತ್ವಗಳಿಂದ ಬರುತ್ತೆ. ಯಾವುದೋ ಒಂದು ಶುಭ ಕಾರ್ಯಗಳು ನಡಿಬೇಕಾದ್ರೂ ಸಹಿತ ಬಂಧುತ್ವಗಳಿಂದ ಕೆಲವೊಂದು ಅಡೆತಡೆಗಳು ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಜಾಗೃತಿಯಾಗಿರಿ. ಇನ್ನು ಹೆಚ್ಚಿನ ಒಂದು ಮಾಹಿತಿಗಾಗಿ ತಮ್ಮ ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಒಂದು ಜ್ಯೋತಿಷ್ಯ ಫಲಾನುಫಲಗಳನ್ನು ತಾವು ತಿಳ್ಕೊಳ್ಳಿ ಅಂತಲೂ ಹೇಳ್ತಾ, ಇದಾಗಿತ್ತು ನಮ್ಮ ಮಿಥುನ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂತಲೂ ಹೇಳ್ತಾ, ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ಪ್ರತಿಯೊಂದು ಪ್ರಶ್ನೆಗಳನ್ನು ಸಹಿತ ತಾವು ಕೇಳ್ಬೋದು. ಬೆಲ್ ಐಕಾನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ತಮ್ಮ ಒಂದು ಮೊಬೈಲ್ಗೆ ಬರ್ತಾ ಇರುತ್ತೆ ಅಂತಲೂ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.